ಫಿಲ್ಮಿ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನೈಜ ಘಟನೆ ಆಧಾರಿತ ಸಿನಿಮಾ ಇದು. ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸಿತು ಟ್ರೇಲರ್ ಮೂಲಕ. ಎಲ್ಲರೂ ಕೂಡ ಕಾಯ್ತಾ ಇದ್ರು ಯಾವಾಗಪ್ಪ ರಿಲೀಸ್ ಆಗುತ್ತೆ, ಯಾಕಂದ್ರೆ ಟ್ರೇಲರ್ ಆಂಟರಿಂಗ್ ಅಲ್ಲಿ 8th ಪ್ಲೇಸ್ ಕೂಡ ಆಯ್ತು. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಟ್ರೇಲರ್ ನೋಡಿನೇ ಸಾಕಷ್ಟು ಜನ ನಗ್ನಗ್ತಾ ಇದ್ರು ಕಿಲ ಕಿಲ ಅಂತ. ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಬಿಡ್ಬೇಕಾ? ಹಾಗಾದ್ರೆ ಚಿತ್ರತಂಡ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ತಮ್ಮದೇ ಶೈಲಿಯಲ್ಲಿ ಅಂದ್ರೆ ಹಾಸ್ಯ ಪಾತ್ರಗಳ ಮೂಲಕ ಸಖತ್ ಫೇಮಸ್ ಆಗಿದ್ರು, ಬಹು ಬೇಡಿಕೆ ನಟ ಕೂಡ ಆಗಿದ್ರು. ಕೆಮಿಸ್ಟ್ರಿ ಆಫ್ ಕರಿಯಪ್ಪನ ಪಿಲ್ಲರ್ ಇವರು ಅಂತ ಹೇಳ್ಬೋದು. ಸರ್, ತಬಲಾ ನಾಣಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ತುಂಬಾನೇ ಸೈಲೆಂಟ್ ಇರು ಸಿಂಪಲ್ ಸುನಿ ಅವ್ರ ಜೊತೆ ಈ ಹಿಂದೆ ಕೂಡ ವರ್ಕ್ ಮಾಡಿದ್ರು. ಈ ಚಿತ್ರದ ಡೈರೆಕ್ಟರ್ ಕುಮಾರ್ ಕೂಡ ಇದ್ದಾರೆ. ಕುಮಾರ್ ಅವರೇ, ಸ್ವಾಗತ. ಇವತ್ತು ನೀವು ಜಾಸ್ತಿ ಮಾತಾಡ್ಲೇಬೇಕು. ಓಕೆ. ಹಾಗೆ ನಿನಾಸಂ ಪ್ರತಿಭೆ, ಹಾಗೆ ನೀವು ಕಿರಿಕ್ ಪಾರ್ಟಿನಲ್ಲೂ ಕೂಡ ಅವ್ರನ್ನ ನೋಡಿರ್ತೀರಿ. ಚಂದನ್ ಅವರು ಕೂಡ ಇದ್ದಾರೆ, ಈ ಚಿತ್ರದ ನಾಯಕ ನಟ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಇವರು IT ಫೀಲ್ಡ್ ನಲ್ಲಿ ಇದ್ರು, ಅದು ಹೇಗೋ ಏನೋ ಗೊತ್ತಿಲ್ಲ, ಫಿಲ್ಮ್ ಫೀಲ್ಡ್ ಬಂದ್ಬಿಟ್ಟಿದ್ದಾರೆ. ಒಂಥರ ಕ್ಯೂಟ್ ಆಗಿದ್ದಾರೆ ಈ ಹುಡುಗಿ ಅಂತ ಕೂಡ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ. ಸಂಜನಾ ಅವ್ರು ಕೂಡ ಇದ್ದಾರೆ. ಸಂಜನಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತಬಲಾ ನಾಣಿಯವರೇ, ಒಂದ್ ರೀತಿ ಈ ಹಿಂದೆ ನಟಿಸಿರುವಂತಹ ಪಾತ್ರಗಳನ್ನ ನೋಡೋದಾದ್ರೆ ಹಾಸ್ಯ, ನಿಮ್ ನೋಡಿದ ತಕ್ಷಣ ಒಂದ್ ರೀತಿ ಮಂದಹಾಸ ಮೂಡ್ಬಿಡುತ್ತೆ ಫಿಲ್ಮ್ ನಲ್ಲಿ. ಏನಿದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ? ನೋಡಿ, ನಮ್ಮ ನಿರ್ದೇಶಕರ ಕನಸು ಇವತ್ತು ನನಸಾಗಿದೆ. ನಾವು ನೀವು ಹೇಳಿದಾಗ ಟ್ರೈಲರ್ ನೋಡಿ ಎಷ್ಟು ಜನ ಇಷ್ಟಪಟ್ಟರು, ಅವಾಗ ಸ್ವಲ್ಪ ಧೈರ್ಯ ಇತ್ತು ನಮಗೆ. ಆದರೂ ಫಸ್ಟ್ ಥಿಯೇಟ್ರಿಗೆ ಹೋಗುವಾಗ ಎಂಥವ್ರಾದರೂ ಯಾವ ಪ್ರಾಜೆಕ್ಟ್ ಆದರೂ ಒಂಚೂರು ಅಳುಕಿರುತ್ತೆ ಮನಸ್ಸಲ್ಲಿ. ಡೈರೆಕ್ಟ್ರು ಇಲ್ಲ, ನಾನು ಕೆಲಸ ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಆದೇ ಆಗುತ್ತೆ ಅಂತ ಹೇಳಿ. ಇವತ್ತೇನು ಅವ್ರ ಮುಖ ನೋಡ್ತಾ ಇದ್ದಾರೆ, ಅರಳುಬಿಟ್ಟಿದೆ. ಥಿಯೇಟ್ರಿಂದ ಜನ ಈಚೆ ಬಂದವರು ಹೇಳ್ತಾ ಇರೋ ಇದನ್ನು ನೋಡಿದ್ರೆ ಥಿಯೇಟ್ರಲ್ಲಿ ನಮ್ಮ ಯಾವ್ಯಾವ್ದು ವರ್ಕ್ ಆಗಿದೆ ಲೈನು, ನಾವು ಮಾತಾಡಿದೆಲ್ಲ ವರ್ಕ್ ಆಗಿದೆಯಾ ಅನ್ನೋದು ಭಾವನೆ ಇರುತ್ತೆ ನಮಗೆ ಮೊದಲಿಂದ. ಅದು ರೂಢಿ, ಈ ಲೈನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂದ್ಕೊಂಡು ಮಾತಾಡಿರ್ತೀವಿ, ಆಗುತ್ತೆ ಅಂತ. ಆಲ್ಮೋಸ್ಟ್ ಆಲು ಜನ ಅವ್ರು ಹೇಳಿದ್ದು ನೋಡಿದ್ರೆ, ಅವ್ರು ಎಂಜಾಯ್ ಮಾಡಿದ್ದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಈ ಪಾತ್ರ ನಾನು ತೂಗಿಸ್ತೀನ ಅನ್ನೋ ಒಂದು ಭಯ ಇತ್ತು. ಆ ಏಜ್ಗೆ ನಾನು ತೂಗ್ಸಕ್ಕಾಗತ್ತಾ ಅಂತ. ಇನ್ನು ಕೆಮಿಸ್ಟ್ರಿ ಅಂತಿದ್ದೀರಪ್ಪ, ಸೈಂಟಿಸ್ಟ್ ಪಾತ್ರ ಮಾಡ್ತಿದ್ರೆ ಇದರಲ್ಲಿ ಏನ್ ಕತೆ ಅಂತ? ಲ್ಯಾಬ್ ಕಡೆನೇ ಹೋಗಿಲ್ಲ ನಾನು. ಓಕೆ, ಕರಿಯಪ್ಪ ಅಂತ ಯಾಕೆ ಅಂತ ಮೇಡಮ್ ಅವರು ಕೇಳಿದೆ ನಾನು, ಸರ್ ಬೇರೆ ಹೆಸರಿಡ್ಬೋದಾಗಿತ್ತು ಅಂದ್ರೆ, ಇಲ್ಲ ನೀವು ಕಪ್ಪಗಿದ್ರಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಇಟ್ಬಿಡೋಣ. ಒಪ್ಕೊಂಡ್ಬಿಟ್ರ ನೀವು? ಬೆಳ್ಳಗಿದ್ದೀನಿ ಅಂತ ನೀವೇನು ವಾದ ಮಾಡ್ಲಿಲ್ಲ ಹಂಗಾರ? ಇಲ್ಲ, ಮನೇಲಿ ಗಲಾಟೆ ಆಗ್ಬಿಡುತ್ತೆ ಅವಾಗ. ಓಕೆ, ವಾಸ್ತವ ಸ್ವಲ್ಪ ಕಟ್ಟು ಸತ್ಯ. ಮತ್ತೆ ಓಕೆ, ಕುಮಾರ್ ಅವ್ರನ್ನ ಮಾತಾಡ್ಸೋಣ. ಕುಮಾರ್ ಅವರು ನಮ್ದು ಫುಡ್ ಫೆಸ್ಟಿವಲ್ ನಡಿಬೇಕಾದ್ರೆ ಬಂದಿದ್ರು. ಆಗಂತೂ ತುಟ್ಟಿನೇ ಬಿಚ್ಚಲಿಲ್ಲ. ಹಿಂದೆ ಹೋಗಿ ಸೇರ್ಕೊಳ್ತಾ ಇದ್ರು. ಅವ್ರನ್ನ ಮಾತಾಡ್ಸಲ್ ಕಷ್ಟ ಆಗ್ಬಿಟ್ಟಿತ್ತು. ಇದು ಒಂದ್ ರೀತಿ ನೈಜ ಆಧಾರಿತ ಘಟನೆ ಸಿನಿಮಾ. ಅಂದ್ರೆ ಪುಟ್ಟ ಸಂಸಾರದ ಕಥೆನ ಹ್ಯೂಮರಸ್ ಆಗಿ ಹೇಳಕ್ ಹೋಗಿದ್ದೀರಿ. ಯಾವ ರೀತಿ ಚಾಲೆಂಜಿಂಗ್ ಅನ್ಸುತ್ತೆ? ಮೇಡಮ್, ಆಕ್ಚುಲಿ ಇದು ಸ್ಕ್ರಿಪ್ಟ್ ಶುರು ಮಾಡಿದ್ದು ಒಂದು ರಿಯಲ್ ಇನ್ಸಿಡೆಂಟ್ನ ಒಂದು ಥ್ರೆಡ್ ಎತ್ಕೊಂಡು ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಾಗ ಇದನ್ನ ಅದೇ ಥರ ಹೇಳಕ್ ಅದೊಂದ್ರಲ್ಲಿ ಒಂದು ಪೇನ್ ಇತ್ತು. ಆಕ್ಚುಲಿ ಆ ಪೇನ್ ಹೇಳಕ್ ಹೋದ್ರೆ ಸೊ ಜನ ಬೇರೆ ಥರ ತಗೊಂತಾರೆ. ಸೊ ಅದು ಹ್ಯೂಮರಸ್ ಆಗಿ ಹೇಳೋಣ. ಸೊ ಎಂಟರ್ಟೈನ್ಮೆಂಟ್ ಯಾವತ್ತೂ ಕಾಪಾಡಕ್ಕಾಗ್ಬಿಡೋದು, ಅದು ನೀವೇ ನೋಡ್ತಾ ಇದ್ರೆ ಕೂಡ. ಸೊ ಈ ತರ ಹೇಳೋಣ ಅಂತ ಪ್ಲಾನ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮಾಡಾದ್ಮೇಲೆ ಸೊ ಎಲ್ಲ ಓಕೆ ಆಗಿ ಜನ ಸೊ ಎಲ್ಲ ಫಾರ್ಮುಲಾ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಹಾಗಾದ್ರೆ ಫುಲ್ ಕೈ ಕಟ್ಕೊಂಡು ಹಿಂಗೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ ತರ ಅಲ್ಲ? ಇಲ್ಲ ಮೇಡಮ್, ನಾನು ಸ್ಪಾಟ್ ಇಲ್ದಾಗ ತುಂಬಾ ಮಾತಾಡ್ತೀನಿ. ಇಲ್ಲಿ ಬಂದಾಗ ಅದೇನೋ ಗೊತ್ತಿಲ್ಲ, ಮಾತಾಡೋದಲ್ಲ, ಶೂಟಿಂಗ್ ಅಲ್ಲಿ ಕಿರ್ಚಾಡ್ತಾರೆ. ಇವತ್ತು ನೋಡಿ ಮಗು ತರ ಕೂತ್ಕೊಂಡಿರ್ತಾರೆ. ಅಲ್ಲ, ಯಾವ್ದಾದ್ರು ಫಾರ್ಮುಲಾ ಕರೆಕ್ಟ್ ಮಾಡದೆ ಬಿಟ್ಬಿಟ್ಟಿದ್ದೀರಾ? ಇಲ್ಲ, ನನ್ನ ಕೆಮಿಸ್ಟ್ರಿ ಇವತ್ತೊಂಚೂರು ವರ್ಕ್ ಆಯ್ತಲ್ಲ, ಸ್ವಲ್ಪ ಕೆಮಿಕಲ್ಸ್ ಹಾಕಿ ಒಂಚೂರು ಜಾಸ್ತಿ ಮಾರ್ನಿಂಗ್ ಶೋ ಕೆಮಿಸ್ಟ್ರಿ ವರ್ಕ್ ಆಯ್ತಲ್ಲ, ನೋಡಿ ಇವತ್ತು ಸ್ವಲ್ಪ ನಗುಮುಖ ಬಂದಿದೆ. ಇನ್ಮೇಲೆ ಜಾಸ್ತಿ ಆಗುತ್ತೆ ಬಿಡಿ, ಕಲರ್ಫುಲ್ ಆಗುತ್ತೆ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಹೊಗಳುತ್ತಾ ಇದ್ದಾರೆ. ಇನ್ ಸ್ಟಾರ್ಟ್ ಅವ್ರದ್ದು. ಓಕೆ, ಚಂದನ್ ಮಾತಾಡ್ಸೋಣ. ಚಂದನ್, ಕಿರಿಕ್ ಪಾರ್ಟಿನಲ್ಲಿ ಎಲ್ಲರೂ ನೋಡಿದ್ರು, ನಿಮ್ದೊಂದು ಪಾತ್ರ ಇದೆ ಅಂತ ತಕ್ಷಣ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಇನ್ ಮುಂದೆ ಕಿರಿಕ್ ಪಾರ್ಟಿಗಿಂತ ಹೆಚ್ಚಾಗಿ ನೀವೀಗ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಹೀರೋ ಅಂತ ಗುರುತಿಸ್ಕೊಳ್ಳೋ ಫುಲ್ ಫ್ಲೆಡ್ಜ್ ಹೀರೋ ಆಗ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಈ ಕ್ಷಣ? ಅದೇ, ಇದು ಒಂದು ಪಾತ್ರನೇ ನನಗೆ ಅವ್ರು ಕೊಟ್ಟ ಜವಾಬ್ದಾರಿ. ಏನು ಜಯದ ಮುಂದಿನ ವಿಜಯದ ಹಾದಿ ಇದು. ಸೊ ಇಲ್ಲಿ ಕುತ್ಕೊಂಡು ಇದೊಂದು ಬೇರೆ ಜವಾಬ್ದಾರಿ ಒಟ್ಟಿಗೆ ಈ ಸಿನಿಮಾನ ನಿಭಾಯಿಸೋದು ಮತ್ತೆ ಆ ಪಾತ್ರನ ನಿಭಾಯಿಸೋದು ಕುಮಾರ್ ಸರ್ ಕೊಟ್ಟ ಒಂದು ಜವಾಬ್ದಾರಿ. ಅದನ್ನ ಚೆನ್ನಾಗಿ ತಲುಪಿಸೋದಕ್ಕೆ ಮತ್ತೆ ಅದನ್ನ ಚೆನ್ನಾಗಿ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೆಂಗೆ ಸೆಲೆಕ್ಟ್ ಆಗಿದೆ ಈ ಪಾತ್ರಕ್ಕೆ ನೀವು? ಅದು ನಾನು ಕಿರಿಕ್ ಪಾರ್ಟಿ ಮುಗಿಸಿ ಮುಗುಳ್ನಗೆ ಅಂತ ಒಂದು ಸಿನಿಮಾ ಮುಗಿಸಿದ್ದೆ. ಅದು ಮುಗಿಸಿ ನಾನು ಮತ್ತೆ ನನ್ನ ಥಿಯೇಟರ್ ಟ್ರೈನಿಂಗ್ ಹೋಗಿದ್ದೆ. ಸೊ ಅವಾಗ ಅವ್ರು ಅಪ್ರೋಚ್ ಮಾಡಿದ್ರು, ಈ ಪಾತ್ರಕ್ಕೆ ನೀವೇ ಸೂಟ್ ಆಗ್ತೀರಾ ಮಾಡಬೇಕು ಅಂತ. ಸೊ ನಂದೋರ್ದು ಫೋನಿಂದ ಜರ್ನಿ ಶುರು ಆಯಿತು, ನೀವೇ ಮಾಡಬೇಕು ಅಂತ. ಸೊ ಅಲ್ಲಿಂದ ನಾನು ನನ್ನ ಟೈಮ್ಗಳು ಮತ್ತು ನನ್ನ ಶೆಡ್ಯೂಲ್ಗಳು ನೋಡಿಕೊಂಡು ಮತ್ತೆ ಒಟ್ಟಿಗೆ ಮಾತಾಡ್ಕೊಂಡು ನನಗೆ ಕಥೆ ಇಷ್ಟ ಆಯಿತು. ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು, ಯಾಕೆ ಟ್ರೈ ಮಾಡಬಾರ್ದು ಅಂತ.
ಸೊ ಹಂಗೆ ಒಪ್ಪಿಗೆ ಆಗಿತ್ತು ಸಿನಿಮಾ. ಓಕೆ, IT ಬ್ಯೂಟಿ ಈಗ ಸಿನಿಮಾ ರಂಗಕ್ಕೆ ಕೂಡ ಹೆಜ್ಜೆ ಇಟ್ಬಿಟ್ಟಿದ್ದೀರಿ. ಎಲ್ಲಾ ಕಡೆ ಒಂದೇ ಟಾಕ್ಸ್ ಅಪ್ಪ, ಯಾರು ಈ ಕ್ಯೂಟ್ ಲೇಡಿ, ಯಾರು ಈ ಕ್ಯೂಟ್ ಹುಡುಗಿ ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ. ನೀವು ನೋಡಿದ್ರೆ ಫುಲ್ ಒಂಥರ ಹೂ ತರ ಕ್ಯೂಟ್ ಆಗಿದ್ದೀರಾ, ಬಟ್ ಫಿಲ್ಮ್ ನಲ್ಲಿ ನೋಡೋದಾದ್ರೆ ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೀರಾ. ಹೇಗ್ ಚಾಲೆಂಜಿಂಗ್ ಅನಿಸ್ತು, ಹೇಗ್ ಬಂದ್ರಿ ಈ ಫೀಲ್ಡ್ಗೆ ನೀವು? ಸೊ IT ವರ್ಕ್ ಮಾಡ್ತಾ ಇದ್ದು, 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ. ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಅದನ್ನ ನೋಡಿ ಟೀಮ್ ಆಡಿಷನ್ ಕಾಲ್ ಮಾಡಿದ್ರು. ಸೊ ದಟ್ಸ್ ಹೌ ಟೀಮಿಗೆ ಇಂಟ್ರಡ್ಯೂಸ್ ಆಗಿದ್ದು. ಹಳ್ಳಿ ಹುಡುಗಿ ಪಾತ್ರ ಅಂತ ಬಂದರೆ ನನಗೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2 ವೀಕ್ ಆ ಪಾತ್ರಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕಿತ್ತು ನಮ್ಮ ಡೈರೆಕ್ಟರ್ ಸರ್ 2 ವೀಕ್ಸ್ ಕಂಪ್ಲೀಟ್ ವರ್ಕ್ಶಾಪ್ ಮಾಡಿಸಿದ್ರು. ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು, ನಮ್ಮ ಸ್ಲ್ಯಾಂಗಿಂದ ಹಿಡಿದು, ಹಳ್ಳಿಯವ್ರು ಹೇಗೆ ಮಾತಾಡ್ತಾರೆ ಅದು, ಮತ್ತೆ ಹೇರ್ ಸ್ಟೈಲ್, ಡ್ರೆಸ್ಸಿಂಗ್, ಪ್ರತಿಯೊಂದು ವಿಷಯನೂ ವರ್ಕ್ಶಾಪ್ ಮಾಡಿ ನಂತರ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಈಗ ಹಳ್ಳಿ ಹುಡುಗಿ ಪಾತ್ರ ಅಂದ ತಕ್ಷಣ ಒಪ್ಕೊಂಡ್ಬಿಟ್ರ ನೀವು? ಯಾಕಂದ್ರೆ ನಿಮ್ದೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ. ಈ ಪಾತ್ರಕ್ಕೆ ನೀವು ಸೂಟ್ ಆಗ್ತೀನಿ, ಆಪ್ಟ್ ಆಗ್ತೀನಿ ಅಂತ ಅನಿಸ್ತಾ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ನನಗೆ ಮಾಡರ್ನ್ಗಿನ್ನ ಜಾಸ್ತಿ ಒಂದು ಹೋಮ್ಲಿ ಗರ್ಲ್ ಆಗಿ ಇಂಟ್ರಡ್ಯೂಸ್ ಅಂತಾನೆ ತುಂಬಾ ಇಷ್ಟ ಆಯ್ತು. ಅಂಡ್ ಈ ಕಥೆಲಿ ನನಗೆ ಅಭಿನಯಿಸೋಕೆ ತುಂಬಾ ಅವಕಾಶಗಳಿತ್ತು. ಐ ಮೀನ್ ಪ್ರಾಮಿನೆನ್ಸ್ ಇತ್ತು, ಆಕ್ಟಿಂಗ್ ಸ್ಕೋಪ್ ಇತ್ತು. ಸೊ ಹಾಗಾಗಿ ಕತೆ ಕೂಡ ಚೆನ್ನಾಗಿತ್ತು. ಅಂಡ್ ಒಳ್ಳೆ ಟೀಮ್ ಹೇಗ್ ಬಿಟ್ಕೊಡ ಫಸ್ಟ್ ಮೂವಿ ಇದು ನಿಮ್ದು. ಓಕೆ, ಅಂದ್ರೆ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ರಿ, ಹೇಗ್ ಅನ್ಸ್ತು ಆ ಅನುಭವ? ಅಫ್ಕೋರ್ಸ್ ತುಂಬಾ ಚೆನ್ನಾಗಿತ್ತು. MCD ಪ್ರೊಡಕ್ಷನ್ಸ್ ಇಂದ ಮಾಡಿರೋದು ಇದು. ಸೊ ಕುಮಾರ್ ಸರ್ ಅವ್ರ ಸಪೋರ್ಟ್ ಆಗಿರ್ಬೋದು, ತಬ್ಲಾನಾಣಿ ಸರ್ ಪ್ರತಿಯೊಂದಕ್ಕೂ ತಿದ್ದುತ್ತಾ ಇದ್ರು. ಎಲ್ರು ಯಾರು ಯಾವ್ದಕ್ಕೂ ಹೀಗ್ ಮಾಡ್ಬಿಟ್ಟ ತಪ್ಪಾಯ್ತು ಅಂತೆಲ್ಲೂ ಯಾರು ಹೇಳಿಲ್ಲ, ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈಸಿ ಆಯ್ತು ಆಕ್ಟ್ ಮಾಡೋದಕ್ಕೆ ಕೂಡ. ಚಂದನ್, ಈಗ ಕಿರಿಕ್ ಪಾರ್ಟಿನಲ್ಲಿ ಪಾತ್ರ ನಿಮ್ದು ಬೇರೆ ತರ ಆಯ್ತು, ಒಂದು ಹುಡುಗನ್ ಚಿಕ್ಕ ಹುಡುಗನ್ ಪಾತ್ರ. ಬಟ್ ಇದರಲ್ಲಿ ತುಂಬಾ ಜವಾಬ್ದಾರಿಯಾಗಿ ಒಂದು ಹುಡುಗಿನ ಮದ್ವೆ ಆಗಿ ಕೊನೆಗೆ ಅಪ್ಪನ ಜೊತೆ ಕಾಂಬಿನೇಷನ್ ಕೂಡ ಸಾಕಷ್ಟು ವರ್ಕೌಟ್ ಆಗಿದೆ. ಯಾಕಂದ್ರೆ ವೀಕ್ಷಕರುಗಳು ಕೂಡ ಈಗಾಗಲೇ ಫಿಲ್ಮ್ ನೋಡಿದವ್ರು ಕೂಡ ಹೇಳಿದ್ದಾರೆ, ಚಂದನ್ ಈ ರೀತಿನೂ ಮಾಡ್ತಾರಾ, ಸೂಪರ್ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಗೆ ಹೇಗೆ ರೆಸ್ಪಾನ್ಸ್ ಇಟ್ಟಾರೆ? ಹಾಗೆ ಸರ್ ಜೊತೆ ಕೆಲಸ ಮಾಡಿದ್ದು ತಂದೆಯಾಗಿ ಹೇಗನ್ನಿಸ್ತು? ಹೌದು, ಅಂದ್ರೆ ಇದು ಫಸ್ಟ್ ಅವ್ರ ನಂಬಿಕೆ, ಆಮೇಲೆ ಅದು ನನಗೆ ಶಿಫ್ಟ್ ಆಯ್ತು. ಹೌದು ನಾನು ಮಾಡ್ಬೋದು ಅಂತ. ಸೊ ಮಾಡ್ಬೋದು ಅನ್ನಿಸಿದಾಗ ಅದನ್ನ ಗುರುಗಳು ಮತ್ತೆ ನನ್ನ ಫ್ರೆಂಡ್ಸು, ಅಪ್ಪ ಅಮ್ಮ ಎಲ್ಲರೊಟ್ಟಿಗೆ ಒಂದ್ಸಲ ಶೇರ್ ಮಾಡಿ ನಂಗೆ ಸ್ವಲ್ಪ ಧೈರ್ಯ ಬಂದ್ಮೇಲೆ ಮತ್ತೆ ಅದನ್ನ ಟೇಕಪ್ ಮಾಡಕ್ ಶುರು ಮಾಡಿದೆ. ಮತ್ತೆ ಆನ್ ದಿ ಫ್ಲೋರ್ ಹೋದಾಗ ನಾಣಿ ಸರ್ ಅಂತೂ ಆ ಟೈಮಿಂಗ್ಗಳ ಬಗೆಗೆ, ಮತ್ತೆ ಅವರಂತೂ ಟೈಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಿಂಗು. ಸೊ ಆ ವಿಷಯಗಳನ್ನ ಶೇರ್ ಮಾಡ್ಕೋತಿದ್ವಿ. ಮತ್ತೆ ಅದನ್ನ ಹಿಂಗ್ ಮಾಡ್ಬೋದು, ಅವ್ರ ಸೀನಿಯರು ದೊಡ್ಡವರು ಏನೇ, ಇನ್ಸ್ಟೆಡ್ ಆಫ್ ದಟ್ ಶಾರ್ಟಿಗೆ ಬಂದ್ಮೇಲೆ ಎಲ್ಲರೂ ಒಂದೇ ಅಂತ, ಸರ್ ಅದು ಹಿಂಗ್ ಮಾಡ್ಬೋದು ಅಂತ ನಾನು ಕೇಳ್ತಿದ್ದೆ, ಕುಮಾರ್ ಸರ್ಗೂ ಕೇಳ್ತಿದ್ವಿ, ತುಂಬಾ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಹಂಗಾಗಿ ಅದು ಈಸಿಯಾಗಿ ಆಯ್ತು. ಓಕೆ, ಒಂದ್ ಸಾಂಗ್ ಮಾತ್ರ ಜನರನ್ನ ಭಾರಿ ಕಾಟ ಕೊಟ್ಬಿಟ್ಟಿದ್ಯಂತೆ, ಊರ್ವಶಿ ಅವಳು ಬೇವರ್ಸಿ ಮಾಡಿದ್ಲು ಅಂತ ಎಲ್ಲಾ ಪುಟ್ ಮಕ್ಳಿಂದ ಹಿಡಿದು ಎಲ್ಲಾ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಹೆಂಗ್ ಅನಿಸ್ತು ಆ ಸಮಯ ಎಲ್ಲ? ಅದೇ ಅದರ ಹಿಂದೆ ನಿಂತಿರೋರು ಕುಮಾರ್ ಸರ್ರೆ. ಸೊ ಅದರ ಒಳಗಿನ ಆಪರೇಷನ್ಸ್ ನ, ಅಂದ್ರೆ 35 ವರ್ಷ ಆಗಿರೋ ಹುಡುಗನ ಪರಿಸ್ಥಿತಿ, ಅವನ್ ಅದನ್ನ ಹೆಂಗ್ ಹೊರಗಾಗ್ತಾನೆ, ಆದ್ರೆ ಅದನ್ನ ಕಾಮನ್ ಒಂದು ಫನ್ನಿ ಲೈನ್ ಅಲ್ಲಿ ಅದನ್ನ ಹೇಳಿದ್ದಾರೆ. ಸೊ ಅದ್ರ ಹಿಂದೆ ಒಂದಷ್ಟು ರಿಹರ್ಸಲ್ ಮಾಡ್ಕೊಂಡು ಸಿನಿಮಾಗೆ ಆ ಚೌಕಟ್ಟೊಳಗಡೆ ಏನ್ ಬೇಕು ಅಷ್ಟು ಡ್ಯಾನ್ಸ್ ನ ಕಲ್ತ್ಕೊಂಡು ಸೊ ಪ್ರೆಸೆಂಟ್ ಮಾಡಿದೀವಿ. ಓಕೆ, ಸಂಜನಾ ಹತ್ರ ಮಾತಾಡೋಣ. ಸಂಜನಾ ಅವರೇ, ಇದು ನಿಮ್ದು ಫಸ್ಟ್ ಮೂವಿ, ಹೇಳ್ದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ನಿಮ್ಮ ಪಾತ್ರದೊಳಗಡೆ ನೀವ್ ಇಳಿಯೋದಕ್ಕೆ ಎಷ್ಟು ಕಷ್ಟ ಆಯ್ತು? ಹಾಗೆ ಸೆಟಲ್ ಹೇಗಿರ್ತಿದ್ರಿ ನೀವು? ಹಿಂಗೆ ಟಾಮ್ ಬಾಯ್ಸ್ ಆಗಿರ್ತಿದ್ರಾ ಅಥವಾ ತುಂಬಾ ಸೀರಿಯಸ್ ಆಗಿರ್ತಿದ್ರಾ? ಹಿಂಗೆ ಸೆಟಲ್ ತುಂಬಾ ಫನ್ನಿ, ಐ ಮೀನ್ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೀರಿಯಸ್ ಆಗಂತೂ ಇರ್ತಾನೆ ಇಲ್ಲ. ಸರ್ ಈಸ್ ಅ ವೆರಿ ಹ್ಯೂಮರಸ್ ಪರ್ಸನ್. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸರ್ ಸಿನಿಮಾಟೋಗ್ರಫರ್ ಸರ್ ಆಗಿರ್ಬೋದು, ಶಿವಸೇನಾ ಸರ್, ದ ವೆರಿ ಹ್ಯೂಮರಸ್. ಯಾವಾಗಲೂ ಏನಂತಾರೆ, ಪ್ರತಿಯೊಂದಕ್ಕೂ ಒಂದು ಟೈಮಿಂಗ್ ಇರ್ತಾ ಇತ್ತು ಅವ್ರದ್ದು. ಅಂಡ್ ಕೌಂಟರ್ ಕೊಡ್ತಾ ಇದ್ರು, ಚೆನ್ನಾಗಿರ್ತಾ ಇತ್ತು. ಇಟ್ ವಾಸ್ ವೆರಿ ಫನಿ ಟು ವರ್ಕ್ ವಿತ್ ದೆಮ್. ತುಂಬಾ ಯಾವ ಡೈಲಾಗ್ ತುಂಬಾ ಕಷ್ಟ ಆಗಿದ್ದು? ಜಾಸ್ತಿ ಸೈಕಲ್ ಹೊಡ್ತಿದ್ ಯಾವ ಡೈಲಾಗ್? ನಾನ್ ಸೈಕಲ್ ಹೊಡ್ತಿದ್ ಯಾವ ಡೈಲಾಗ್ ಇಲ್ಲ. ಸಾಂಗ್ ಅಲ್ಲಿ ನಗೋ ಸೀಕ್ವೆನ್ಸ್ ತುಂಬಾ ಸೈಕಲ್ ಹೊಡ್ತಿದ್ದೆ ನಾನು. ವರ್ಕ್ಶಾಪ್ ಅಲ್ಲಿ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಆಗೋಗಿತ್ತು. ಸೊ ಡೈಲಾಗ್ಸ್ ಯಾವ್ದು ಅಷ್ಟು ಕಷ್ಟ ಅಂತ ಯಾವ್ದು ಅನ್ಸಿಲ್ಲ. ಬಟ್ ನಗ್ಬೇಕಂದ್ರೆ ಮಾತ್ರ ತುಂಬಾ ಕಷ್ಟ. ಹೌದಾ? ಅಳು ಅವ್ರ ಅಮ್ಮ ಬಂದ್ ಮುಂದೆ ನಿಂತ್ಕೊಬೇಕಾಯ್ತು. ಏನಾದ್ರು ಕಡ್ಡಿ ಗಿಡ್ಡಿ ಇಟ್ಕೊಂಡು ಏನಾದ್ರು ಬೆದರಿಸ್ತಾ ಇದ್ರೆ? ಇಲ್ಲ. ಓಕೆ, ಸೊ ಅಂದ್ರೆ ಆ ಟೈಮ್ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ತಾರೆ. ನಗೋದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಗೋದೇ ಪ್ರಾಬ್ಲಮ್ ಆಯ್ತಾ? ಅಂದ್ರೆ ಆಫ್ ದ ಸ್ಕ್ರೀನ್ ನಗ್ತಾ ಇರ್ತದೆ ಯಾವಾಗ್ಲೂ. ಸರ್ ಹೇಳೋರು, ಏನಮ್ಮ ಯಾವಾಗ್ಲೂ ನಗ್ತಾನೆ ಇರ್ತೀಯ ನೀನು, ಆಕ್ಷನ್ ಅಂದ ತಕ್ಷಣ ಯಾಕೆ ನಗದ್ ಮರ್ತೋಗ್ಬಿಡ್ತಾ ಇದೆಯಾ, ನಗ್ಬೇಕು ಅಂತ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಿಟ್ರೆ ಇನ್ನೆಲ್ಲ ಅದು ಪ್ರಾಕ್ಟೀಸ್ ಕೊಟ್ಟಿದ್ರು ಆಲ್ರೆಡಿ. ಸೊ
ಸೊ ಹೆಮ್ಮೆ ಅನಿಸ್ತಾ ಇದೆ ಈ ಟೀಮ್ ಜೊತೆ ವರ್ಕ್ ಮಾಡಿ. ಡೆಫಿನೆಟ್ಲಿ ಎಸ್. ಅದು ಫಸ್ಟ್ ಸಿನಿಮಾನೇ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದ್ ಮಾತ್ರ ವೆರಿ ಪ್ರೌಡ್. ತುಂಬಾನೇ ಖುಷಿ ಇದೆ. ನಂಗೆ IT ಕ್ವಿಟ್ ಮಾಡಿ ಇದು ಆಪ್ಷನ್ ತಗೊಂಡಿದ್ದು ನನಗೆ ಎಲ್ಲೂ ರಿಗ್ರೆಟ್ ಫೀಲ್ ಇಲ್ಲ. ಐ ಆಮ್ ಪ್ರೌಡ್ ಟು. ಸೊ ವೀಕ್ಷಕರಿಗೆ ಏನು ಹೇಳ್ತೀರಿ ಈ ಮೂಲಕ? ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮ ಮೂವಿ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಇವತ್ತು ನಾವು ಕೂಡ ಜನರ ಜೊತೆ ಕೂತ್ಕೊಂಡು ಥಿಯೇಟ್ರಲ್ಲಿ ಮೂವಿ ನೋಡಿದ್ವಿ. ಅವರು ಖುಷಿ ಪಡ್ತಾ ಇದ್ದಿದ್ದು ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಯಾರ್ಯಾರು ಸಿನಿಮಾ ನೋಡಿಲ್ಲ ಪ್ಲೀಸ್ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ. ಒಂದು ಹೊಸ ತಂಡ ಡಿಫ್ರೆಂಟ್ ಆಗಿ ಒಂದು ಕಾನ್ಸೆಪ್ಟಲ್ಲಿ ಮೂವಿ ಮಾಡಿದ್ದೀವಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಆಬ್ವಿಯಸ್ಲಿ ಕನ್ನಡಿಗರ ಸಿನಿಮಾ, ಕನ್ನಡ ನೆಲದ ಸಿನಿಮಾ ಅಂದ್ಮೇಲೆ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ. ಕೇವಲ ಒಬ್ರು ಹೋಗಲ್ಲ, ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇ ಕೂಡ ಆಗಿದೆ. ಸೊ ಪೇರ್ ಆಗಿ ಏನಾದ್ರು ಸಿನಿಮಾಗೆ ಹೋಗ್ಬೇಕು ಅಂತಂದ್ರೆ ಈ ಫಿಲ್ಮ್ ನ ನೋಡ್ಕೊಂಬನ್ನಿ. ಯಾಕಂದ್ರೆ ಸೂಕ್ಷ್ಮತೆಗಳನ್ನ ತಿಳ್ಕೊಳ್ಳೋದು ಸಿನಿಮಾದಲ್ಲಿ ಬಾರಿ ಇದೆ. ಹಾಗೆ ಸಂಸಾರದ ಕತೆ, ನೀವು ನೆಕ್ಸ್ಟ್ ಸಂಸಾರ ನಡೆಸ್ಬೇಕಲ್ವಾ. ಫಲಾನಾಣಿ ಅವ್ರಿಗೆ ಜೋಡಿಯಾಗಿ ಅಪೂರ್ವ ಕೂಡ ಈ ಚಿತ್ರದಲ್ಲಿ ನಟನೆ ಮಾಡ್ತಾರೆ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಪೂರ್ವ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹಾಗೆ ಈ ಚಿತ್ರದ ಸಿನಿಮಾಟೋಗ್ರಫರ್ ಶಿವಸೇನಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಸೊ ಈಗ ಫಿಲ್ಮ್ ಅಂತೂ ಸಖತ್ ಕಲರ್ಫುಲ್ ಆಗಿ ಮೂಡಿ ಬಂತೆ. ಸಿನಿಮಾಟೋಗ್ರಫರ್ ಆಗಿ ನೀವು ಇದರಲ್ಲಿ ಕೆಲಸ ಮಾಡಿದ್ರಿ, ಯಾವ ರೀತಿ ಚಾಲೆಂಜಿಂಗ್ ಅನಿಸ್ತು ಈ ಚಿತ್ರದಲ್ಲಿ? ಫಸ್ಟೇ ಡಿಸ್ಕಸ್ ಆಗಿತ್ತು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಫಸ್ಟು ಸಬ್ಜೆಕ್ಟ್ ಹಿಡಿದ ಕೂಡಲೇ ತುಂಬ ನ್ಯೂಟ್ರಲ್ ಆಗಿ ಮಾಡಬೇಕು, ಯಾವುದೇ ಥರ ಪೋರ್ಟ್ರೇಟ್ ಇರ್ಕೊಡ್ದು ಸಿನಿಮಾದಲ್ಲಿ, ತುಂಬ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಫಸ್ಟೇ ಡಿಸ್ಕಸ್ ಮಾಡಿದ್ವಿ ನಾವು ಡೈರೆಕ್ಟ್ರು. ಸೊ ಹಾಗೆ ಮೂಡ್ ಬಂದಿದೆ. ಈಗಾಗಲೇ ಜನ ಸಿನಿಮಾ ನೋಡಿದ್ದಾರೆ, ಒಳ್ಳೆ ರಿವ್ಯೂ ಇದೆ, ಒಳ್ಳೆ ಫ್ಯೂಚರ್ ಇದೆ ಅಂತೀರಿ? ಖಂಡಿತವಾಗೂ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ಥರ ಏನಂತಾರೆ ಫಸ್ಟೇ ಡಿಸ್ಕಸ್ ಮಾಡಿರೋದ್ರಿಂದ ಫಸ್ಟೇ ಎಲ್ಲಾನು ಪ್ರೋಗ್ರಾಮಿಂಗ್ ರೆಡಿ ಇತ್ತು ಆನ್ ಸೆಟ್ ಹೋಗೋಕ್ಕಿಂತ ಬಿಫೋರು. ತುಂಬ ಚೆನ್ನಾಗಿ ಬಂದಿದೆ. ಈಗ ಜನ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ, ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಹೇಳ್ತಿದ್ದಾರೆ. ಖುಷಿ ಆಗ್ತಿದೆ. ಓಕೆ, ನೋಡ್ಕೊಂಬನ್ನಿ ಅಂತ ಹೇಳ್ಬಿಡ್ತೀರಿ ಹಾಗಾದ್ರೆ? ಹೌದು, ಖಂಡಿತ. ಓಕೆ, ಈಗ ಅಪೂರ್ವ ಅವ್ರನ್ನ ಮಾತನಾಡ್ಸೋಣ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅವ್ರಿಗೆ ಜೋಡಿ ಆಗಿದ್ದಾರೆ. ಆಕ್ಚುಲಿ ಅಪೂರ್ವ ಮ್ಯಾಮ್ನ ನೋಡ್ದಂಗೆ ನಾವೆಲ್ಲ ಸಾಕಷ್ಟು ಮೂವೀಸ್ ಅಲ್ಲಿ ನೋಡಿದೀವಿ ಅಥವಾ ಧಾರಾವಾಹಿಗಳಲ್ಲಿ ನೋಡಿದ್ವಿ, ಭಾರಿ ಗಯ್ಯಾಳಿ ಪಾತ್ರಗಳೇ ಜಾಸ್ತಿ ಅಪ್ಪ. ಈ ಸಿನಿಮಾದಲ್ಲ ಹಂಗೇನಾ ಮ್ಯಾಮ್ ನಿಮ್ಮ ಪಾತ್ರ? ಗಯ್ಯಾಳಿ ಅಂತ ಅನ್ನೋದಕ್ಕಿಂತ ಒಂದು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತು, ಮತ್ತು ಪ್ರೀತಿ, ಹೊಂದಾಣಿಕೆ, ಸರಳವಾಗಿರುತ್ತೆ. ಯಾವುದು ಜೋರು ಆ ಥರ ಈ ಥರ ಎಲ್ಲ ಇಲ್ಲ. ಆ ಥರ ಇದೆ ನನ್ನ ಪಾತ್ರ. ಓಕೆ, ಸೊ ಕೆಮಿಸ್ಟ್ರಿ ಚೆನ್ನಾಗಿ ಟೀಚ್ ಮಾಡ್ತಿದ್ರ ಅವರು? ಕೇಳಾಗೇ ಇಲ್ಲ ಅಂತೀರಿ. ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ನಿಮ್ಮ ಪಾತ್ರ? ಅಂದರೆ ಅದೇ ಈಗ ಕೂಗಾಡೋ ಥರ ಪಾತ್ರಗಳೇ ಕೊಟ್ಟಾಗ ಎಲ್ಲೋ ಒಂಚೂರು ಹೆಚ್ಚು ಬರುತ್ತೆ ಅಂತ ನಾನು ಇವರು ಡೈರೆಕ್ಟರ್ ಸಾರ್ ಹೇಳಿದ್ದು, ಕುಮಾರ್ ಸಾರ್ ಸ್ವಲ್ಪ ಈ ಥರ ಹೋಗುತ್ತೆ ಅಂತ ಹೇಳಿದ್ರಿಂದ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಿದ್ದೆ ಇಲ್ಲಿ ಜಾಸ್ತಿ ಆಗ್ಬಿಡುತ್ತೋ ಅಂತ. ಇಲ್ಲ ಕೆಲವೊಂದು ಕಡೆ ಸುಮ್ಮನೆ ಒಂದು ಫ್ಲೇವರ್ ಬಂದೋಗುತ್ತೆ ಹೊರತು ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಬೇಡಿ, ಧಾರಾಳವಾಗಿ ಮಾಡಿ, ಎಲ್ಲರೂ ಹೆಚ್ಚು ಕಮ್ಮಿ ಅನಿಸಿದ್ರೆ ಹೇಳ್ತೀನಿ ಅಂತ ಫ್ರೀಯಾಗಿ ಕೊಟ್ಟು ಆ ಥರ ಒಂದು ನಮಗೆ ತಿಳಿಸಿ ಒಂದೊಂದು ಶಾರ್ಟ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಓಕೆ, ಅಂದ್ರೆ ಈಗ ಅತ್ತೆ ಪಾತ್ರ ಅಂತಂದ್ರೆ ಸಾಕಷ್ಟು ತೂಕ ಇರುವಂತಹ ಪಾತ್ರ. ಮಾವ ಅಂದ್ರೆ ಒಂದ್ ಸ್ವಲ್ಪ ಓಕೆ ಪರವಾಗಿಲ್ಲ ಸ್ಪಂದಿಸ್ತಾರೆ ಅಂತ ಅಂದ್ಕೊಳ್ಬಿಡ್ತಾರೆ. ಬಟ್ ಅತ್ತೆ ಪಾತ್ರ ಮಾಡ್ಬೇಕಾದ್ರೆ ಅದಕ್ಕೂ ಒಂದು ತೂಕ ಇರುತ್ತೆ. ಉಲ್ಟಾ. ಓಕೆ, ಇಲ್ಲಿ ಉಲ್ಟಾ ಇದೆ. ನಾನು ಸ್ವಲ್ಪ ಹಾಗೆ ನಡ್ಕೊಂಡು ಹೋಗ್ತೀನಿ. ಅಂದ್ರೆ ನಿಮ್ ಬೇರೆ ಶೇಡ್ ನೋಡ್ಬೋದಾ ಈ ಮೂವಿನಲ್ಲಿ? ಹೌದು, ಖಂಡಿತ. ಕಲರ್ ಆಗಿರ್ಬೋದು. ಓಕೆ, ಕಲರ್ ಎಲ್ಲ ತುಂಬಾ ಡಿಫ್ರೆಂಟ್ ಇದೆ. ಹೌದು. ಮತ್ತೆ ಅಲ್ಲ, ಕರಿಯಪ್ಪನವ್ರಿಗೆ ಬಿಳಿ ಹೆಣ್ತಿನ ಹಂಗೆ? ಅಯ್ಯೋ ಇಲ್ಲ, ನಮ್ಮ ಯಜಮಾನ್ರಿಗೆ ಮ್ಯಾಚ್ ಅವ್ರ ಕಲರಲ್ಲಿ. ಯಾಕೆಂದ್ರೆ ಇದು ಪೌರಾಣಿಕ ಡ್ರಾಮಲ್ಲಿ ಇದೆಲ್ಲ ಗಂಡ ನೋಡ್ತಾ ಇಲ್ಲ ಪ್ರಪಂಚ ಅಂತ ಅವಳ ಬಟ್ಟೆ ಕಟ್ಕೊಂಡಲ್ಲ, ಆ ಥರ ಇಲ್ಲಿ ಗಂಡನಿಗೆ ಮ್ಯಾಚ್ ಆಗಲಿ ಅಂತ ನನಗೊಂದು ಕಲರ್ ಇದು ಮಾಡಿದ್ದಾರೆ. ಬಟ್ ಯಾವತ್ತು ಕಲಾವಿದರು ಅದಕ್ಕೆ ಯೋಚನೆ ಮಾಡಬಾರ್ದು. ನನ್ನ ಪಾತ್ರ ಹೇಗಿದೆ, ಅದು ಹೇಗೆ ಬರ್ತಾ ಇದೆ, ನಾವು ನ್ಯಾಯ ಒದಗಿಸಿದ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಅದೇ ರೀತಿ. ಅಂದ್ರೆ ಈ ಪಾತ್ರ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಅಂತೀರಿ? ತುಂಬಾ, ಹೇಳೋ ಹಾಗೆ ಇಲ್ಲ. ಮತ್ತೆ ಫಿಲಿಮ್ ರಿಲೀಸ್ ಆಗ ಮುಂಚೆನೆ ಜನಗಳ ಕಡೆಯಿಂದನೂ ನಮಗೆ ಅಷ್ಟೇ ಖುಷಿ ತಂದ್ಕೊಟ್ಟಿದೆ. ಯಾಕೆಂದ್ರೆ ನಾವು ಎಷ್ಟು ಕಷ್ಟಪಡ್ಬೋದು, ಏನೆಲ್ಲ ಸರ್ಕಸ್ ಮಾಡ್ಬೋದು, ಆದರೆ ಜನರ ಮುಂದೆ ಬಂದು ನಾವು ಜಯಿಸ್ಕೊಂಡಾಗ್ಲೇ ಅದಕ್ಕೆ ವ್ಯಾಲ್ಯೂ. ಸೊ ಅದು ಆಗಿದೆ, ಸಂತೋಷ ತಡ್ಕೊಳಕ್ಕಾಗ್ತದೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇರೋದ್ರಿಂದ ಪುಟ್ ಕುಟುಂಬಗಳು ಎಷ್ಟು ಜನ ಇರ್ತಾರೋ ಎಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀರಿ? ಖಂಡಿತ. ಇದು ಇದೇ
ಪುಟ್ಟ ಕುಟುಂಬ ಒಂದು ಕುಟುಂಬ ಅಂತ ಸಂಬಂಧ ಪಡೋದಿಲ್ಲ. ಯಾರ್ಯಾರು ನಾವು ಮನುಷ್ಯರಾಗಿ ಹುಟ್ಟಿದ್ದೀವೋ ಎಲ್ಲರೂ ನೋಡುವಂಥ ಸಿನಿಮಾ. ಯಾಕೆಂತಂದರೆ ಕೆಲವೊಂದು ನಮಗಿರೋ ಟೆನ್ಷನ್ಗಳಲ್ಲಿ ಸಣ್ಣ ಸಣ್ಣ ಫೀಲಿಂಗ್ಸ್ ವಿಷಯಗಳನ್ನ ಬಿಟ್ಬಿಡ್ತೀವಿ. ಅದು ಸಣ್ಣದ್ರಲ್ಲಿ ಬಿಟ್ಟು ದೊಡ್ಡದಾದಾಗ ಏನು ಮಾಡ್ಬೇಕಂತ ಗೊತ್ತಾಗದೆ ಈಗ ಬಟ್ಟೆ ಇನ್ನೊಂದಾಗುತ್ತೆ. ಚಿಕ್ಕದ್ರಲ್ಲಿ ಅರ್ಧಾಗ ಹೊಲ್ದು ಬಿಟ್ರೆ ಸರಿ ಇಲ್ಲ ಅಂದ್ರೆ ದೊಡ್ಡ ಕನಕನೆ ಸೃಷ್ಟಿ ಆಗುತ್ತೆ ಅಂತ ಹೌದೌದು, ಆ ಥರ ಇದರಲ್ಲಿ ಇದು ಈ ಜನಕ್ಕೆ ಅಂತಾನೆ ಏನಿಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ. ಓಕೆ, ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ. ಓಕೆ, ಫುಲ್ ಎಂಜಾಯ್ ಮಾಡ್ಬೋದು ಹಾಸ್ಯ ಜೊತೆಗೆ. ಸೂಪರ್. ಓಕೆ, ನಿಮ್ಮಿಬ್ಬರ ಕೆಮಿಸ್ಟ್ರಿ ಸಾಕಷ್ಟು ವರ್ಕೌಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಜನ. ಹೊಟ್ಟೆ ಅಂತೂ ಹುಣ್ಣಾಗುವಷ್ಟು ನಕ್ಕಿ ನಕ್ಕಿ ಸುಸ್ತಾಯ್ತಪ್ಪ ಅಂತಿದ್ದಾರೆ. ನಿಜ ಹೇಳ, ಆಕ್ಚುಲಿ ನಾವು ಸರಿಯಾಗಿ ನೋಡೋಕ್ಕಾಗಿಲ್ಲ ಸಿನಿಮಾನ. ಓಕೆ, ಸೊ ಅಂದರೆ ಬಂದವ್ರನ್ನ ಎಲ್ಲರನ್ನೂ ಇದು ಮಾಡೋ ಇದರಲ್ಲಿ ನೋಡೋಕ್ಕಾಗಿಲ್ಲ. ಇನ್ನೂ ಒಂದ್ಸರಿ ಕೂತ್ಕೊಂಡು ನೋಡಬೇಕು ನಿಜವಾಗ್ಲೂ. ಮಧ್ಯೆ ಮಧ್ಯೆ ಬಂದು ನೋಡುವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಲ್ಲಿ ಅದೇ ನಮ್ಮ ಯಜಮಾನ್ರ ಪ್ರೀತಿ ಇರ್ಬೋದು, ನಮ್ಮಿಬ್ರು ಕೆಮಿಸ್ಟ್ರಿ ಇರ್ಬೋದು. ಅವ್ರು ನಮ್ಮಿಬ್ಬರದು ಅಂತ ಮಾತ್ರ ಅಲ್ಲ, ನನ್ನ ಮಗಂದಾಗಿರ್ಬೋದು, ನನ್ನ ಸೊಸೆದಾಗಿರ್ಬೋದು. ಸೊಸೆ ಹೆಚ್ಚಾಗಿ ನಾವು ನಮ್ಮ ಜೊತೆ ಇರೋದಿಲ್ಲ, ಬಟ್ ಇರುವಂಥ ಇದರಲ್ಲೇ ಎಂಜಾಯ್ ಮಾಡಿದ್ವಿ. ಓಕೆ, ಸಖತ್ ಎಂಜಾಯ್ ಮಾಡಿದ್ದೀರಾ. ಓಕೆ ಸರ್, ಈಗ ಅವ್ರ ಅಪೂರ್ವ ಮ್ಯಾಮ್ ಹೇಳ್ತಾ ಇದ್ರು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗಿದೆ, ನಾನಂತೂ ಸಖತ್ ಎಂಜಾಯ್ ಮಾಡ್ತೆ ಅಂತ ಹೇಳ್ತಿದ್ದಾರೆ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಿ ಫೈನಲಿ? ನನಗೆ ಸುಮಾರು ಜನ ಸಿನಿಮಾ ಬಿಟ್ಟ ಮೇಲೆ ಹೇಳಿದ್ರು ನಿಮ್ಮ ಹೆಂಡತಿ ತುಂಬಾ ಬಜಾರಿ ಅಂತ. ನಾನು ಅವ್ರು ಒಪ್ಕೊಳಕ್ ರೆಡಿನೇ ಇಲ್ಲ. ಒಂದು ಶೋ ನೋಡಿ ಹಿಂಗೆ ಹೇಳ್ತಾ ಇದ್ದೀರಿ, ನಾನು ಹೆಂಗೆ ಅನ್ಭವಿಸ್ತಾ ಇರಬೇಕು ಅಂತ ಹೇಳಿದ್ದೀನಿ ಅವರಿಗೆ. ಇವರು ಬೇಸಿಕಲಿ ಥಿಯೇಟರ್ ಆದ್ರಿಂದ ನಮ್ಮಿಬ್ಬರಿಗೆ ಮಧ್ಯದಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ನಾವೇನು ಮಾತಾಡ್ಕೋಬೇಕಾದ್ರೆ ಇಲ್ಲಿ ಆ್ಯಕ್ಟ್ ಮಾಡುವಾಗ ಸ್ವಲ್ಪ ಸಂಕುಚಿತ ಭಾವನೆಗಳೆಲ್ಲ ಇರುತ್ತೆ, ಯಾರನ್ನೋ ಹೊಸಬ್ರು ಬಂದಾಗ ಆ ಥರದ್ದು ಪ್ರಾಬ್ಲಮ್ ಏನು ನಮಗೆ ಆಗಲಿಲ್ಲ. ಇಬ್ಬರು ಥಿಯೇಟ್ರಿಂದನೇ ಬಂದಿದ್ದೀವಿ. ಸೊ ಕೆಲವು ಸೀನ್ಗಳೆಲ್ಲ ಏನು ಸ್ವಂತ ಗಂಡ ಹೆಂಡತಿ ಥರನೇ ಆ್ಯಕ್ಟ್ ಮಾಡಿಬಿಟ್ಟಿದ್ದೀವಿ. ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಹೊಡೆದಾಡೋದಕ್ಕಿಂತ ಆಫ್ ಸ್ಕ್ರೀನ್ ಅಲ್ಲಿ ಜಾಸ್ತಿ ಹೊಡೆದಾಡಿದ್ದೀರಾ ಅನ್ಸುತ್ತೆ. ಅನ್ನೋದಕ್ಕಿಂತ ಈಗ ಪಕ್ಕದ ಮನೆಯಲ್ಲಿ ಎಷ್ಟೋ ಸರಿ ಕೇಳಿಸುತ್ತೆ, ಏನೋ ಕಿರ್ಚಾಡ್ತಿದ್ದಾರೆ, ಜಗಳ ಆಡ್ತಿದ್ದಾರೆ ನೋಡಬೇಕು ಅನ್ನೋಷ್ಟು. ಆದರೆ ಅದು ಕಿರ್ಚಾಡೋದು ಜಗಳ ಆಡ್ತಿರಲ್ಲ ಅವರು, ಅವ್ರ ಶೈಲಿ ಆಗಿರುತ್ತೆ. ಅಲ್ಲೂ ಲವ್, ಅಯ್ಯೋ ನಾವು ಯಾಕಪ್ಪ ಬಂದ್ವಿ ಇಲ್ಲಿ ಅನ್ಕೊಂಡು, ಏನಿಲ್ಲ ಸುಮ್ಮನೆ ಬಂದೆ ಅನ್ಕೊಂಡು ಹೋಗ್ತಾರೆ. ಆ ರೀತಿ ನಮ್ಮ ಲವ್. ಓಕೆ, ಅಂದ್ರೆ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ ಕಾಂಬಿನೇಷನ್. ಸೊ ಪ್ರತಿಯೊಬ್ರು ನೋಡ್ಲೇಬೇಕು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಕಿರ್ಚಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಜಗಳ ಆಗ್ತಿದೆ ಅಂತಲ್ಲ, ಅಲ್ಲಿ ಪ್ರೀತಿನೂ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು. ಸೊ ಚಂದನ್ ಅವರೇ, ನಿಮ್ದು ಫಸ್ಟ್ ಮೂವಿ ಈಗಾಗಲೇ ವೀಕ್ಷಕರಂತೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಿಮ್ ಕಡೆಯಿಂದ ಏನ್ ಹೇಳ್ತೀರಿ ವೀಕ್ಷಕರಿಗೆ, ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ? ಅದೇ ಇದೊಂದು ಯಾಕಂದ್ರೆ ಯೂತ್ ನ ನೀವು ಪ್ರತಿನಿಧಿಸ್ತಾ ಇದ್ದೀರಾ. ಅದು ಆಕ್ಚುಲಿ ಅದು ನೀವು ಕೊಟ್ಟು ಇನ್ನೊಂದು ಜವಾಬ್ದಾರಿ ಇರೋ ಏನಂತಾರೆ, ಒಂದು ಸಣ್ಣ ಚೌಕಟ್ಟಿನೊಳಗಡೆ ಒಂದು ಈ ಕೃತಿಗೆ ಸಲ್ಲಿಸಬಹುದಾದ ಎಲ್ಲ ನ್ಯಾಯಗಳನ್ನು ಒದಗಿಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಇವ್ರು ಆಕ್ಚುಲಿ ಹೇಳಬೇಕು, ಈಸ್ ದ ಮ್ಯಾಜಿಕ್ ಮಾಸ್ಟರ್ ಬಿಹೈಂಡ್ ದಟ್. ಯಾಕೆಂದ್ರೆ ಅವರ ವಿಜುವಲೈಸೇಷನ್ ಇದೆಯಲ್ವಾ, ಸೊ ಅದು ನಮ್ಮ ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಕೊಂಡೊಯ್ದಿದೆ. ಅಂದ್ರೆ ಡೈರೆಕ್ಟರ್ ಹೇಳಿದ ಕಥೆ ಮತ್ತೆ ಆ ಕಥೆಯ ಮಂದ್ರಸ್ಥಿತಿ ಅದೆರಡವನ್ನು ಅರ್ಥ ಮಾಡ್ಕೊಂಡು ಆಕ್ಟರ್ಸ್ನ ಮತ್ತೆ ಆ ಕಥೆಯನ್ನ ಜರ್ನಿ ತಗೊಂಡು ಹೋಗ್ಯಾರಲ್ಲ, ಮತ್ತೆ DI ಮಾಡೋದ್ರಲ್ಲಾಗಿರ್ಬೋದು, ಆ ಪ್ರತಿ ಮೈನ್ಯೂಟ್ ಥಿಂಗ್ಸ್ ಗಳನ್ನ ಇವ್ರು ವರ್ಕ್ ಮಾಡಿರೋದ್ರಿಂದ ಆ ಕಥೆ ಇನ್ನೊಂದ್ ಸ್ವಲ್ಪ ಎನ್ಹಾನ್ಸ್ ಆಗಿ ಅದು ನೀಟ್ ಅಂದ್ರೆ ಎಲ್ಲೂ ತುಂಬಾ ತಾರಕಕ್ಕೂ ಹೋಗದೆ ತುಂಬಾ ಕೆಳಗೂ ಹೋಗದೆ ಒಂದು ಬ್ಯಾಲೆನ್ಸ್ಡ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಒಳ್ಳೆ ಮೃಷ್ಟಾನ್ನ ಭೋಜನ ಅನ್ಬೋದಾ ಈ ಮೂವಿ? ಹೌದೌದು, ಅಂದ್ರೆ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟೇ ನಮ್ಗೆ ಮುಖ್ಯವಾದದ್ದು. ಸೊ ಎಂಟರ್ಟೈನ್ಮೆಂಟ್ಗೆ ಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳನ್ನ ಬಂಧು ಬಾಂಧವರನ್ನ ಕರ್ಕೊಂಡೋಗಿ. ಧನ್ಯವಾದಗಳು. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಟೀಮ್ ಇತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಆ ಸಿನಿಮಾದ ಒಂದೊಂದು ಸೂಕ್ಷ್ಮತೆಗಳ ಬಗ್ಗೆ ಕೂಡ ಮಾತನಾಡಿದ್ರು ದ ಹೋಲ್ ಟೀಮ್. ಯಾವ ರೀತಿ ನಮ್ಮ ಜೀವನ ನಡೆಯುತ್ತೆ, ನಮ್ಮ ಜೀವನದಲ್ಲಿ ಆದಂತಹ ಪುಟ್ಟ ಘಟನೆಗಳು ಯಾವ ರೀತಿ ಘಾಸಿಗೊಳಿಸುತ್ತೆ, ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು, ಇದೆಲ್ಲ ವಿಚಾರಗಳನ್ನ ನೀವು ಇನ್ನೂ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಫಿಲ್ಮ್ನ ನೋಡ್ಲೇಬೇಕು. ಬರೀ ಸುಮ್ಮನೆ ಏನೋ ಗೊಳೋ ಅಂತ ಇದಾರಪ್ಪ, ಫ್ಯಾಮಿಲಿ ಬೇರೆಯವ್ರ ಸಿನಿಮಾ ಅಂದ್ರೆ ಬೇರೆಯವ್ರ ಫ್ಯಾಮಿಲಿ ಕತೆ ನಮ್ಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಬಿಟ್ಬಿಡ್ಬೇಡಿ. ಯಾಕಂದ್ರೆ ಕಂಪ್ಲೀಟ್ ಹಾಸ್ಯ ಈ ಮೂವಿನಲ್ಲಿದೆ. ಫ್ರಮ್ ಸ್ಟಾರ್ಟ್, 1 ನಿಮಿಷಕ್ಕೆ ಸ್ಟಾರ್ಟ್ ಆದ್ರೆ ಇನ್ನು 3 ಗಂಟೆಗಳ ಕಾಲ ನಿಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತೆ, ಜೊತೆಗೆ ಸೂಕ್ಷ್ಮ ವಿಚಾರಗಳನ್ನ ಮನದಟ್ಟು ಕೂಡ ಮಾಡುತ್ತೆ. ಕನ್ನಡಿಗರ ಸಿನಿಮಾ ಆಗಿದೆ. ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನೀವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ, ಅಂಡ್ ಆಲ್ ದಿ ಬೆಸ್ಟ್. ಸೊ 100 days ಈ ಮೂವಿ ಕೂಡ ಓಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹೋಪ್ಫುಲಿ ನೀವೆಲ್ಲರಿಗೂ ಕೂಡ ಈ ವಿಶೇಷ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸಿ, ಕೇವಲ ಇಷ್ಟಪಡೋದಷ್ಟಲ್ಲ, ನೀವು ಕೂಡ ಥಿಯೇಟರ್ ಹತ್ರ ಈ ಕೂಡಲೇ ನಿಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿನ ಕರ್ಕೊಂಡೋಗಿ ಒಂದ್ಸರಿ ಸಿನಿಮಾವನ್ನ ನೋಡ್ಕೊಂಬನ್ನಿ. ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಿ.